ಭಯಕ್ಕೆ ಅಜ್ಞಾನ ಕಾರಣ. ಅಜ್ಞಾನಜನ್ಯವಾದ ಮನುಷ್ಯನ ಭ್ರಮ. ಅಜ್ಞಾನದಿಂದ ಭಯ ಉಂಟಾಗೈತೆ ನನಗೆ. ಅಜ್ಞಾನ ಕಳ್ಕೊಂಡಾಗ ಭಯ ಇಲ್ಲೈತಿ. ಅಧ್ಯಾತ್ಮಕ್ಕೆ ಬಂದಾಗ ಎಲ್ಲ ಭಯಭೀತಿಯಿಂದ ಬಿಡುಗಡೆ ಆಗ್ಲಿಕ್ಕೆ ಬರ್ತೈತೆ ನೋಡ್ರಿ. ಯಾವುದೋ ಹೆದರಿಕೆ ಇರಬಾರ್ದು, ಆರಾಮ್ ಇರ್ಬೇಕನ್ನೋ ಹಂಗಿದ್ರೆ ಅಧ್ಯಾತ್ಮ ವಿಚಾರದಾಗ ನೀವು ತೊಡಬೇಕು ನೋಡ್ರಿ. ಬೇರೆ ದಾರಿನೇ ಇಲ್ಲ ನಿಮಗೆ. ಏನು ಅದನ್ನ ಬಿಟ್ಟೆ ಅಂದ್ರೆ ಭಯಭೀತಿ ಇರುವುದನ್ನು ನೋಡಿ. ಏನು ತನಗೆ ಅನ್ಯವಾಗಿ ಮತ್ತೊಂದು ಏನೂ ಇಲ್ಲ ಅನ್ನೋದು ಖಾತ್ರಿ ಆಗೋ ತನಕ ಭಯ ಹೋಗುದಿಲ್ಲ ನೋಡಿ. ಎರಡನ್ನೂ ಭಾವ ಎಲ್ಲಿ ತನಕ ಇರ್ತೈತೆ ಅಲ್ಲಿ ತನಕ ಭಯ ಇರುವುದನ ಅದು. ದ್ವಿತೀಯ ದ್ವೈ ಭಯಂ ಭವತಿ ಅಂದ್ರೆ ಎರಡನ್ನೂ ಭಾವ ಇನ್ನೊಂದು ಐತೆ ಅಂದ್ರೆ ಭಯ ಉಂಟಾಕೈತಿ. ಇನ್ನೊಂದು ಏನೂ ಇಲ್ಲ ಅನ್ನೋದು ಖಾತ್ರಿ ಆಗ್ಬೇಕು. ನನ್ನ ಹೊರತು ಆತ್ಮಾತಿರಿಕ್ತ ಪದಾರ್ಥ ವಿದ್ಯತೆ. ಸದ್ವಸ್ತುವಿನ ಹೊರತು ಇನ್ನೊಂದು ಯಾವುದೂ ಇಲ್ಲ. ಇದರ ಅನುಭವ ನಾವು ಗಟ್ಟಿ ಆತಂದ್ರೆ ಅವಾಗ ಭಯಭೀತಿಯಿಂದ ನಾವು ಬಿಡುಗಡೆ ಹಾಕಿವಿ. ಲಾಹ ಇಲಾಹ ಇಲ್ಲೆಲ್ಲ ಮೊಹಮ್ಮದ್ ರಸೂಲುಲ್ಲಾ. ಅದಕ್ಕೆ ಅನ್ನೋದು ನಮಾಜ್ ಮಾಡುವಾಗ ಅಲ್ಲ ಅಂದ್ರೆ ಸದ್ವಸ್ತು, ಕೆಡಲಾರದಂಥ ವಸ್ತು ಅದು ಒಂದು. ಅದು ಉಳ್ಕಿದೆಲ್ಲ ಕೆಟ್ಟು ಹೋಗು, ಇಲ್ಲದ್ವು ಅವಲ್ಲ ತೂರ್ ಎಡಗ್ತವ. ಆ ಕೆಡಲಾರದಂಥ ವಸ್ತುವಿನ ಕಡೆ ಎಲ್ಲ ಕೊಡೋದು. ಅಲ್ಲ ಅಂದ್ರೆ ಅದ ಸದ್ವಸ್ತು, ಕೆಡಲಾರದಂಥ ವಸ್ತು ಅದು ದೇವರು ಅಂತ ಅದಕ್ಕೆ ಅಂತೀರಿ. ಸದಾ ಅದರ ನೆನಪಿನಾಗಿರೋದು ಇದ್ರೆ ನೀವು ಅದು ಇರ್ತೈತಿ. ಎದರ ನೆನಪು ಮಾಡ್ತೀವಿ ಅದ ಇರ್ತೈತಿ. ಕೆಟ್ಟ ಹೋಗುವ ವಸ್ತುಗಳು ನೆನಪು ಮಾಡಿದ್ರೆ ಹಳಾಳಿ ಇರ್ತೈತಿ. ಶರೀರ ನೆನಪು ಮಾಡ್ಕೊಂತವಾರ ಏನಾಕೈತಿವೋ ಏನೋ ಭಯ ಭೀತಿ ಇರ್ತೈತಿ. ಕಾಡ್ತೈತಿಲ್ಲ ಇದು ಕೆಡಬಾರ್ದು, ಹಿಂಗೆ ಇರ್ಬೇಕಿದ ಆಕೈತಿ. ನಿನಗೆ ಇದ್ರ ನೆನಪು ಮಾಡಿ ಕೆಡಲಾರ್ದಂಥ ವಸ್ತುವಿನ ನೆನಪು ಮಾಡಿದ್ರೆ ಯಾವ ಚಿಂತೆನೂ ಇಲ್ಲ. ನೀ ಕೆಡಲಾರ್ದಂಥ ವಸ್ತು ಅದಿ. ನೀ ಏನಿದೆ ಅದನ್ನ ಬಿಟ್ಟು ಅಲ್ಲದ ನೀನು ಅಂತೀವಿ. ಕೆಟ್ಟು ಹೋಗೋದು ನಾನು ಅಂತ ತಿಳ್ಕೊಂಡಿಲ್ಲ. ನೀ ಏನೂ ಆಗಿಲ್ಲ ನಿನಗ. ನೀ ಎಂದೂ ಕೆಟ್ಟಿಲ್ಲ, ಕೆಡ ವಸ್ತು ಅಲ್ಲ ಅಲ್ಲ ನೀನು. ನೀ ಏನಿದೆ ಅದನ್ನ ಬಿಟ್ಟು ಅಲ್ಲದ ನೀನಂತ ಆರೋಪ ಮಾಡ್ಕೊಂಡ್ಕೋತಿ. ತಪ್ಪು ತಿಳುವಳಿಕೆ ಒಳಗಿದ್ದೀನಿ. ಈ ಶರೀರ ನಾನು ತಪ್ಪು ತಿಳುವಳಿಕೆ ಗಟ್ಟಿ ಆಗ್ಬಿಟ್ಟೈತೀನಿ. ಯಾಕೆ ಶರೀರ ಇದಕ್ಕಿದ್ದಂಗೆ ಇರೋದಿಲ್ಲ, ಕೆಟ್ಟು ಹೋಗುದು. ವಿಕಾರ ಆಗಿ ನಾಶ ಆಗಿ ಹೋಗುದು ನಾನು ಅಂತ ತಿಳ್ಕೊಂತೀನಿ. ನೀ ಕೆಡಲಾರ್ದಂಥ ವಸ್ತು ನೀನದಿಯೋ. ನಿನಗೇನೂ ಆಗೇ ಇಲ್ಲ. ನಿನ್ನ ಕಡೆ ಎಲ್ಲ ಕೊಟ್ಟು ನೋಡ್ಕೋ. ಈಗ ಮನುಷ್ಯನ ಜನ್ಮದಾಗ ನಿನ್ನ ನೀ ಯಾರದೇ ಅನ್ನೋದು ಖಾತ್ರಿ ಮಾಡ್ಕೊಳಕ್ ಬರ್ತೈತಿ. ನೀ ಕೆಡಲಾರ್ದ ವಸ್ತುನ ನೀನದಿ ಅನ್ನೋದು ತಿಳ್ಕೊಂಡು ಉಳ್ಕೊಳಕ್ ಬರ್ತೈತಿ ನಿನಗೆ. ಆ ಕೆಲಸ ನೀವು ಮಾಡ್ಬೇಕಾಗೈತಿ ಮೊದಲು. ಮನುಷ್ಯನ ಜನ್ಮದ ಕೆಲಸ ಯಾವುದು ಅಂದ್ರೆ ನಿಜವಾದ ನಾನು ಯಾರು, ಕೆಡಲಾರದಂಥ ವಸ್ತುನ ನಾನು ಅದೇನೆ, ದೇವರ ನಾನು ಅದೇನೆ ತಿಳ್ಕೊಳ್ಬೇಕು. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೋಬೇಕು. ಬಿಟ್ಟು ಬಿಟ್ಟೇನು ಅದ್ರ ಕಡೆ ಲಕ್ಷ್ಯ ಇಲ್ಲ. ನಾನು ಬರೀ ಕೆಟ್ಟು ಹೋಗುವಂಥ ವಸ್ತುವಿನ ಬೆನ್ನೈತಿ. ಇವನು ಕೆಡ್ದಂಗೆ ಇಟ್ಕೋಬೇಕು ಅನ್ನೋ ಹುಚ್ಚು ಪ್ರಯತ್ನ ನಡೆಸ್ಯಾನ. ಆಗ್ಬೋದನು? ಸಾಧ್ಯ ಐತೆನು ಅವ್ನು ಕೆಡ್ದಂಗೆ ಇಟ್ಕೊಳಕ? ಪ್ರತಿಯೊಂದು ವಸ್ತು ವಿಕಾರ ಆಗಿ ನಾಶ ಆಗಬೇಕು. ಕೆಡಲಾರ್ದಂಥ ವಸ್ತುನ ನೀನದಿ. ನಿನಗೆ ಯಾವ ಅಳುವಿಲ್ಲ. ನಿನಗೆ ಸ್ಥಾವರಕ್ಕೆ ಅಳುವುಂಟು, ಜಂಗಮಕ್ಕೆ ಅಳುವಿಲ್ಲ ಅಂತ. ಜಂಗಮ ಸ್ವರೂಪ ಚೈತನ್ಯ ಸ್ವರೂಪನ ನೀನದಿ. ಇವೆಲ್ಲ ವಸ್ತುಗಳೇನು ಜಡ ವಸ್ತುಗಳೇನದಾವಲ್ಲ, ಇವ ವಿಕಾರ ಆಗಿ ನಾಶ ಆಗುವು ಜಗತ್ತಿನ ವಸ್ತುಗಳೆಲ್ಲ. ಈ ಒಂದು ಜ್ಞಾನ ನಿನಗಾತಂದ್ರೆ ಚಿಂತೆ ಕಡಿತೈತಿ ನೋಡಿ. ನೀನ್ ಯಾರು, ನೀನ್ ಅಲ್ಲದ್ದು ಯಾವುದು ಅಂತ. ಏನಾರ ಆಗುವುದೆಲ್ಲ ನೀನ್ ಅಲ್ಲದ್ರೊಳಗೆ ಆಗೈತಿ. ನಿನ್ನೊಳಗೆ ಏನೂ ಆಗಿಲ್ಲ, ಇದ್ದಕ್ಕಿದ್ದಂಗೆ ಐತಿ ನಿನ್ನೀರು. ಬದಲಾಗದೆ ಒಂದೇ ನಮೂನೆ ಐತಿ ನಿನ್ನೀರು. ಕೆಡಲಾರ್ದಂಥ ವಸ್ತು ನೀನದಿ ಅಂತ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋದನ್ನ ಮೊದಲು. ನೀನ ವಸ್ತು, ಸದ್ವಸ್ತು, ಕೆಡಲಾರ್ದಂಥ ವಸ್ತು ನೀನ ದೇವರದಿ ಅನ್ನೋದನ್ನ ಖಾತ್ರಿ ಮಾಡ್ಕೋ ಸಮಾಧಿಯನ್ನು ಹೊಂದಿ. ಸಮಾಧಿಯನ್ನು ಹೊಂದದ ಹೊರತಾಗಿ ನಾನಾ ದೇವರಿದ್ದೇನೆ ಅನ್ನೋದು ಅನುಭವಕ್ಕೆ ಬರೋದನಿಲ್ಲ. ಬರೀ ಬಾಯಿಲೆ ಮಾತಾಡಿದ್ರೆ ಚಿಂತೆ ಕಡಿದಿಲ್ಲ. ಸಾಧನ ನಿರಂತರ ಸಾಧನ ಮಾಡಿ ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೋ. ಅವಾಗ ನಿನಗೆ ಚಿಂತೆ ಕಡಿತೈತಿ. ಅವಾಗ ನಿನಗೆ ಬಾಧೆ ಇಲ್ಲದಂಗೆ. ಬಾಧೆ ತನ್ನೊಳು ತೋರುವುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಯಾವಾಗ ನಿಲ್ತೈತೆ ಅಂದ್ರೆ ಸಮಾಧಿಯನ್ನು ಹೊಂದಿದಾಗ. ಅದಕ್ಕೆ ವಿಷಮದ್ದೆಲ್ಲ ಕೈಬಿಟ್ಟು ಸಮಸ್ಥಿತಿ ಒಳಗೆ ಮನಸ್ಸನ್ನು ನಿಲ್ಲಿಸೋದು. ಬುದ್ಧಿ ಸಮಸ್ಥಿತಿ ಒಳಗೆ ನಿಲೆಯಾಗಿ ನಿಂತು ಅಂದ್ರೆ ಅದಕ್ಕೆ ಸಮಾಧಿ ಅಂತ ಅನಿಸ್ಕೊಂಡ್ರು.
ಏನ್ ಅವಾಗ ನಿನ್ನ ಅರಿವು ನಿನಗಾಕೈತಿ ಸಮಾಧಿ ಒಳಗೆ ಜ್ಞಾನ. ಅವಾಗ ಸಮಾಧಿ ಜ್ಞಾನ ಸಂಜ್ಞೆ ಕಮ್ ಅಂತ ಯಾಕೆ ಹೇಳ್ಯಾರ? ಅದಕ್ಕೆ ಸಮಾಧಿಯನ್ನು ಹೊಂದುವುದನ್ನ ನಮ್ಮ ಆದ್ಯ ಕರ್ತವ್ಯ. ವಿಷಮದ್ದೆಲ್ಲ ಕೈಬಿಟ್ಟು ಮನಸ್ಸು ಸಮಸ್ಥಿತಿ ಒಳಗೆ ನಿಂತಾಗ ನಿಜದ ಅರಿವು ನಮ್ಗಾಕೈತಿ. ಅವಾಗ ಚಿಂತೆ ಕಡಿತೈತಿ ನೋಡ್ರಿ. ನಿಜವನ್ನು ಬಿಟ್ಟು ನಿಜ ಅಲ್ಲದನ್ನ ನಾವು ಆರೋಪ ಮಾಡ್ಕೊಂಡು ಕುಂತೀವಿ. ಮೊದಲು ನಿನ್ನ ನಿಜವನ್ನು ನೀ ತಿಳ್ಕೊ ಅಂದ. ನಿಜವಿದನ್ನೇ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ ಹೇಳ್ಯಾರಲ್ಲ. ಏನೇನೇನೋ ಭಾವಿಸ್ಕೊಂತ ಕುಂಡಿರ್ತೀವಿ. ತನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ ಅನ್ನೋದು ಖಾತ್ರಿ ಆತಂದ್ರೆ ಒಂದು ಸುಡುಗಾಡ ಹೊಚ್ಚಿದ್ರು ಎದುರುದ್ರು. ಭಯ ಅನ್ನೋದು ಉಳಿದಿಲ್ಲ ನಾವು. ಯಾವ ಕಾಲಕ್ಕೂ ಅವಕ್ಕೆ ಭಯ ಅನ್ನುವಂಥದ್ದು ಇಲ್ಲ. ಒಮ್ಮೆ ಶಿವಾನಂದ ಅಜ್ಜವ್ರ ಮಲಿವಾಡ ಗ್ರಾಮದೊಳಗೆ ಚಕಲಬ್ಬಿನೋ ಹೌದು, ಚಾಕ್ಲಬ್ಬಿ ಇದ್ರಾಗ ಅಲ್ಲಿ ಪ್ರವಚನ ಹೋಗಿದ್ರಂತ ಶಿವಾನಂದ ಆತ್ಮಾನಂದಪ್ಪ ಅವರು ಹತ್ರ ಚಾಕ್ಲಬ್ಬಿ ಗ್ರಾಮದಾಗಿದ್ದಾರೆ. ಸಾಯಂಕಾಲ ಅವರು ಭೇಟಿಯಾಗಿ ವಾಕಿಂಗ್ ಅಂತೇಳಿ ಸಾಯಂಕಾಲ ಹೋಗ್ಬಿಟ್ಟಾರ. ವಾದವರು ಅವಾಗ ಬ್ಯಾಸಿಗೆ ಪಡು ಗಾಳಿಗೆ ಅಲ್ಲಿ ಒಂದು ಒಡ್ಡಿನ ತಿಳ್ಕೊಂತ ಬಿಟ್ಟಾರ. ಅಲ್ಲೇ ಸಮಾಧಿ ಎತ್ಬಿಡುತ್ತೆ. ಅವ್ರಿಗೆ ಅದರ ಖಬರ ಆಗಿಲ್ಲ. ಇವರು ಶಾಸ್ತ್ರ ಬಿಟ್ಟು ಎಲ್ಲಿ ಆದರೂ ಬಂದಿದ್ರು ಅಂತ ಗ್ಯಾಸ್ ತೊಗೊಂಡು ಹುಡುಕ್ಯಾಡ್ಯಾರ. ಎಲ್ಲಿ ಸಿಕ್ಕೇ ಇಲ್ಲ. ಎಲ್ಲಿ ಹೋದ್ರು ಇವರು? ಭೂಮಿ ತುಂಬ ಗ್ಯಾಸ್ ತೊಗೊಂಡು ಅಡ್ಯಾರ. ಅಜ್ಜಾರ್ ಹುಡುಕ್ಯಾರ, ಎಲ್ಲಿ ಇಲ್ಲ. ಹಿಂದಗಡೆ ಅಪ್ಪ ಅವ್ರು ಬಂದು ಎಲ್ಲಿ ಇದಾಗೋದು, ಆಮೇಲೆ ಕಣ್ಬಿಟ್ಟು ಬರ್ತಾನ ಬಿಡ ಇಷ್ಟ ಅಂದ್ರಂತ ಶಿವಾನಂದ ಅಜ್ಜ ಅವ್ರು. ಗೊತ್ತಾಯ್ತು ಎಲ್ಲಿ ಹೋಗಲ್ಲ, ಆಮೇಲೆ ಹೋಗ್ತಾನ. ಇದ್ದಾಗ ಅವಾಗ ಅವ್ರು ಮುಕ್ಕಾಮಿಗೆ ಹೋದಾಗ ಅವರು ಅಲ್ಲಿ ಗಾಳಿ ಕುಂತ್ ಬಿಟ್ಟಾರ. ಸಮಾಧಿ ಎದ್ದು ಬಿಟ್ಟೈತೆ ಅವ್ರ ಖಬರೇ ಇಲ್ಲ. ಹಿಂಗಾಗಿದ್ದ ಘಟನೆ ಅಪ್ಪ ಅವ್ರು ಹೇಳಿದ್ರು ನಮ್ಗೆ. ಹಂಗೆ ಹೇಳುವಾಗ ರಾಧಮ್ಮ ಪ್ರಶ್ನೆ ಮಾಡಿದ್ಲ, ಯಪ್ಪ ಅವಾಗ ನಿಮಗೆ ಸಮಾಧಿ ಅವಾಗ ಭಯ ಅನಿಸ್ಲಿಲ್ಲನ್ರಿ ಅಂತ. ಅಯ್ಯೋ ಯಾವ ಜನ್ಮದಾಗ ಹೋಗಿತ್ತನೋ ಅದಂದ್ರ ಅದು ಭಯ ಯಾವ ಜನ್ಮದಾಗ ಹೋಗಿತ್ತು ಅದು ಅಂತ. ಹಂಗ ಭಯ ಅನ್ನೋದು ಇಲ್ಲೇ ಇಲ್ಲಲ್ಲ. ಭಯ ಅವ ಸಾಧುನ ಅಲ್ಲ ಅವ, ಹೌದಿಲ್ಲ? ಆ ಸ್ಥಿತಿ ಜ್ಞಾನ ಆದ್ಮ್ಯಾಗ ಎದ್ರ ಭಯ ಉಂಟ? ಎಲ್ಲಿ ಭಯ ಆಗ್ಬೇಕ್ರಿ? ಅಲ್ಲಿ ಶರೀರ ಭಾವ ಅಂದ್ಕೂಲೆ ಭಯ ಬೀಳ್ತೆ. ಇನ್ನೊಂದೇನು ಇಲ್ಲ, ನನ್ನ ಹೊರತು ಏನೂ ಇಲ್ಲ. ವ್ಯಾಪಕವಾದ ಚೈತನ್ಯ, ವ್ಯಾಪಕ ವೃತ್ತಿ ವ್ಯಾಪಕ ಆಗಿತ್ತು. ಶರೀರವನ್ನು ಪ್ರಾರಬ್ಧ ರಕ್ಷಣೆ ಆಗುದಿದ್ರೆ ಆಕೈತಿ, ಆಗದಿದ್ರೆ ಹೋಗ್ತೈತಿ, ಹೌದಿಲ್ಲ? ಅದ್ರ ಹಂಗಾರದ ನಿಂತಿರ್ತಾರ ಅಂದ್ಮೇಲೆ ಅವ್ರಿಗೆ ಅದ್ರ ಭಯ. ಅದೇನಿದ್ರು ಹೋಗೈತಿ ಬಿಡು ಅಂತಾರು. ಇಲ್ಲದ ವಸ್ತು ಇಲ್ದಂಗ ಆಕೈತಿ ಬಿಡು ಅಂತಿದ್ರು ಅಂತಾರೆ ಶಿವಾನಂದ ಅಜ್ಜ ಅವರು. ನಾಗ್ಲಿಗಪ್ಪ ಬಾಚಿ ತಂದಾಗ, ಯಾಕ್ರಿ ಇಲ್ಲದ ವಸ್ತು ಅದು ನನ್ಗೇನ್ ಮಾಡ್ತಿ? ನನ್ನೇನು ಕಡಿತಿ ಅಂದ್ರು ಅವ್ರು. ಶರೀರ ಕಡಿಬೋದು, ನನ್ನೇನು ಕಡಿತಿ ಅಂದ್ರು. ಇದ್ದ ವಸ್ತು ಅದು ಕೆಡಲಾರ್ದಂಥ ವಸ್ತು. ಆದ ನಾನು ಗಟ್ಟಿ ಆದ ನಾನು ಸಮಾಧಿ ಒಂದು ಖಾತ್ರಿ ಮಾಡ್ಕೊಂಡು ನಾವು ಎದ್ರ ಭಯ ಉಂಟು? ಆ ಸ್ಥಿತಿಯನ್ನು ಪಡೆದ ಮ್ಯಾಗ ಹಂಗ ಆಗ್ಬೇಕಲ್ಲ ನಮ್ಗೆ ಗಟ್ಟಿ. ಆ ಸಮಾಧಿಯನ್ನು ಒಂದು ಖಾತ್ರಿ ಮಾಡ್ಕೊಂಡು ಹೇಳಕ್ ಜಿಗ್ಜಿಗ್ದು ಹೇಳ್ತೇವೆ, ಹೆದರ್ಬಾರ್ದು ಹಂಗೆ ಹೇಳ್ತೇವೆ. ಅದ್ರ ಬಗ್ಗೆ ಚಿಂತೆ ಮಾಡು. ಒಂದು ಸೊಟ್ಟ ಇದಾದ್ಮೇಲೆ ಚಿಂತೆ ಅದಕ್ಕೆ. ಯಾಕೆ ಅದನ್ನ ನಾನು ಅಂತ ತಿಳ್ಕೊಂಡ್ಬಿಟ್ಟಿನಿ. ಗಟ್ಟಿ ಆಗ್ಬಿಟ್ಟದ್ ನಿನಗೆ. ದೇಹ ತಾದಾತ್ಮ್ಯ ಭಾವ ಗಟ್ಟಿ ಆಗ್ಬಿಟ್ಟೈತಿ. ಯಾರೇನು ಹೇಳಿದ್ರು ಬಿಡುದಿಲ್ಲ, ಹಳಾಕೈತಿ ಬಿಡ್ತೇವೆ ನಾವು, ಹೌದಿಲ್ಲ? ನಾವು ತಿಳಿದವ ಆ ಶೋಕ ಮೋಹ ಮಾಡಕ್ ಹೋಗುದು. ನಾವು ಯಾವ್ದ್ರ ಬಗ್ಗೆ ಶೋಕ ಮಾಡಬೇಕು ಅದ್ರ ಬಗ್ಗೆ ಮಾಡಬಾರ್ದು. ಯಾಕೆ ಮಾಡ್ತೀವಿ?
ಶರೀರದ ಬಗ್ಗೆ ಶೋಕಮೋಹಾದಿಗಳ ಮಾಡವ ಶಾಣ್ಯಾನು ಅಂತ ದಡ್ಡವ. ಯಾರ ಸತ್ರ ಹೇಳ್ತಾರ ನಮ್ಮನೆ ಅದೊಂದು ಕಟ್ಗಿಟಿ ತಪ್ಪು ತಿನ್ಬೇಕಂತ. ಸಾಯಿ ವಸ್ತು ಸಾಯಬಾರ್ದಂತ ಹೆಂಗ್ರಿ? ಹಂಗೆ ಉಳಿದು ಭಾಳ ಕಠಿಣ ಐತಿ ನೋಡಿ. ಅದ್ರ ಋಣ ಮುಗೀತಂದ್ರೆ ಯಾರು ಹೇಳಿದ್ರು ಕೇಳೋದು ಹೋಗಿ ಬಿಡ್ತಾವ ಶರೀರ. ಅದು ಏನು ಅದು ಮುಗಿಲಿಲ್ಲ ಅಂತಂದ್ರೆ ಏನು ಮಾಡಿದ್ರು ಅದು ಹೋಗುದಿಲ್ಲ. ದೌಡ್ ಹೋಗ್ಲಿವಪ್ಪ ಅಂತಿರ್ತಾರೆ, ಅವು ಹೋಗುದಿಲ್ಲ ದೌಡು. ಏನು ಮನಸ್ಸೊಂದು ಧ್ಯಾನದಲ್ಲಿ ತಲ್ಲೀನ ಆಗ್ಬೇಕು ನೋಡ್ರಿ. ಅವಾಗ ಎಲ್ಲ ಇಂದ್ರಿಯಗಳ ತನ್ನಿಂದ ತಾನ ಸಂಯಮ ಆಗ್ತಾವ. ಏನು ಮನೋನಿಗ್ರಹ ಇಂದ್ರಿಯ ನಿಗ್ರಹ ತಾನ ಆಕೈತಿ. ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸಿದಾಗ. ನಿನ್ನ ಶರೀರ ಭಾವ ಇತ್ತಂದ್ರೆ ಇಂದ್ರಿಯಗಳ ಸಂಯಮ ಆಗೋದನ್ನೇ ಇಲ್ಲ. ಏನು ಅವು ಚಂಚಲ ಆಗು, ನಾವು ಶರೀರ ಭಾವ ಇಲ್ಲಿ ತನಕ ಐತೆ ಅಲ್ಲಿ ಮಠ. ಈ ದೈತ್ಯಾಗ ಶರೀರ ಭಾವ ಇಲ್ಲ ಅಲ್ಲಿ. ಅಲ್ಲಿ ಯಾವ ಬಯಕೆಗಳು ಇಲ್ಲ. ದೇಹ ಭಾವ ಅನ್ಕೂಲ ಎಲ್ಲ ಕಾಡಾಕ್ ಶುರು ಹೋಗ್ತಾವ, ಬಯಕೆಗಳು ಕಾಡ್ತಾವ. ಅದಕ್ಕೆ ದೇಹ ಭಾವ ನಳಿ ದುಃಖದ ಕೇಳು ಅಂತ. ದುಃಖರಹಿತ ಆಗ್ಬೇಕನ್ನು ಹಂಗಿದ್ರೆ ಇದು ಮೂಲ ಎಲ್ಲ ದುಃಖಕ್ಕೆ ಶರೀರ ಭಾವ. ಅಡಕಲ ಗಡಿಗೆಯಾಗ ಬುಡುಕಿನ ಗಡಿಗೆ ಹಾರಿಸಿಬಿಟ್ರೆ ಯಾಕ್ರಿ ದುಃಖನ ಇರುದಿಲ್ಲ ಅಂತ. ಒಂದೊಂದು ಗಡಿಗೆ ಇಳ್ಕೊಳ್ಳೋ ಕೆಲಸ ಏನೈತಿ, ಬುಡುಕಿಂದ ಒಂದು ಹೊಡೆದು ಬಿಟ್ರೆ ಎಲ್ಲ ಇದು ಎಲ್ಲ ದುಃಖಕ್ಕೆ ಮೂಲ ಕಾರಣ ಇದು ಶರೀರ ಭಾವ ಅಂತ. ಎಲ್ಲ ಇದೆ ದೊಡ್ಡ ಪಾಪ, ದೇಹ ತಾದಾತ್ಮ್ಯ ಭಾವನೆ. ಎಲ್ಲರಿಗೂ ಯಾಕೆ ನಾವು ಸಂಕಟ ಪಡ್ಲಿಕ್ಕೈತೇವ, ಇದು ನಾನು ಅಂತ ತಿಳ್ಕೊಂಡವ್ರೆಲ್ಲ. ಯಾರು ಸುಖದಿಂದ ಅದಾರ ಹೇಳಿ? ಶರೀರ ತಾದಾತ್ಮ್ಯ ಭಾವ ಇದ್ದಾವ ಯಾವ ಆರಾಮದಾನ? ನಶ್ವರವಾದಂಥ ಈ ಶರೀರಕ್ಕಾಗಿ ಮತ್ತು ವಿಷಯ ವಸ್ತುಗಳಿಗಾಗಿ ಎಂದಿಗೂ ಪಾಪಕೃತಿಗಳನ್ನು ಮಾಡಕ್ಕೆ ಹೋಗಬೇಡ. ಯಾಕೆ ಜನ್ಮ ಹಾಳು ಮಾಡ್ಕೋತಿ ಇದಕ್ಕಾಗಿ? ನಶ್ವರವಾದಂಥ ವಿಷಯ ವಸ್ತುಗಳಿಗಾಗಿ ಹೀನ ಕೃತಿಗಳನ್ನು ಮಾಡಿ ಜನ್ಮವನ್ನು ಯಾಕೆ ಹಾಳು ಮಾಡ್ಕೋತಿ? ಮನಸ್ಸು ಅಂದ್ರೆ ವಾಸನೆಗಳ ಮೂಟೆ. ಅದು ವಾಸನೆ ಇಲ್ಲದವಾಗ ಮನಸ್ಸಿಲ್ಲ, ಮನಸ್ಸಿಲ್ದವಾಗ ವಾಸನ ಇಲ್ಲ. ಎಲ್ಲಿ ತನಕ ವಾಸನ ಇರ್ತಾವ ಅಲ್ಲಿ ತನಕ ಮನಸ್ಸು ಇರ್ತೈತಿ. ವಾಸನ ನಾಶ ಆದ ಮನಸ್ಸು ಎಲ್ಲೈತೆ ಅಂತ. ಮನಸ್ಸಿನ ಅಸ್ತಿತ್ವ ವಾಸನ ಎಲ್ಲಿ ಮಠ ಇರ್ತೈತೆ ಅಲ್ಲಿ ಮಠ. ವಾಸನ ನಾಶ ಆದಾಗ ಮನುಷ್ಯಗೆ ಅಸ್ತಿತ್ವ ಇಲ್ಲ. ದೇವ್ರಿಗೆ ಹೊಕ್ಕಿರೋ ದೇವ್ರಂತೆ ಅದಕ್ಕಾರ ಹೊಕ್ಕಿರೋ ನೀವು? ನಿನ್ನ ಬಿಟ್ಟು ಕೊಟ್ಟು ದೇವ್ರ ಹೊರಗೈತೇನ ದೇವ್ರಿಗೆ ಹೋಗಕ್ಕೆ? ಎಲ್ಲಿದಾನಂತ ಹೊಕ್ಕಿರಿ ಹೇಳ್ರಿ? ಎಲ್ಲಿದಾನಂತ ಹೊಕ್ಕಿರಿ? ಎಲ್ಲಿ ಗುಡಿಗೆ ಹೋಗ್ಕಾನ, ಗುಡ್ಡದಾಗ ಹೋಗ್ಕಾನ, ಗವಿಗೆ ಹೋಗ್ಕಾನ, ಎಲ್ಲಿ ಬೇಕಲ್ಲಿ ಅಲ್ಲಿ ನಾನು ಇಲ್ಲಿ ನಾನು ಸುಳ್ಳ ತಿರುಗ್ತಿಲ್ಲ. ನಿನ್ನ ಬಿಟ್ಟು ಎಲ್ಲಿ ಐತಿ? ನಿನ್ನ ಬಿಟ್ಟು ನೀ ಎಲ್ಲಿ ಹೋಗಿ ಹೇಳು? ಇಲ್ಲಾರು ಹೋಗೋದು ಬರೋದು ಮಾಡ್ತೈತೇನ ಆರಾಮ? ಇರುವಂಗ ಐದೇ ಐತದು. ಈ ಶರೀರ ತಾನೆಂಬ ಜಗತ್ತು ಸತ್ಯವೆಂಬ ಮನಸ್ಸಿನ ಭ್ರಮೆ ಇದು ಸ್ಥಿರವಾದದ್ದಲ್ಲ, ಅಸ್ಥಿರವಾದದ್ದದ. ಇದು ನಂಬಬೇಡ ಇದನ್ನಂತ. ಆನಂದಮಯವಾದ ಇರುವ ತಾನೆಂಬ ಜ್ಞಾನವೇ ಸ್ಥಿರವಾದದ್ದು. ಈ ಮನುಷ್ಯನ ಜನ್ಮ ಎದಕ್ಕೆ ಬಂದದ ಅನ್ನೋದ್ರ ಬಗ್ಗೆ ಪುಣ್ಯದ ಜೋರಿದ್ರೆ ಖಬರ್ ಆಕೈತಿ, ಇಲ್ಲ ಅಂದ್ರೆ ಆಗೋದಿಲ್ಲ. ಒಂದು ಉದ್ದೇಶ ಏನೈತಿ ಅನ್ನೋದು ನಮ್ಗೆ ಹೊಳಿಬೇಕಾದ್ರೆ ಪುಣ್ಯ ಇದ್ರೆ ಹೊಳಿತೈತಿ, ಇಲ್ಲ ಮತ್ತೊಮ್ಮೆ ಒಬ್ಬನ್ಯಾಗ ಬಿದ್ದು ಹೋಗ್ಬಿಡ್ತೈತಿ. ಹೊಳಿ ಹೊಡೆದಿಲ್ಲ ನಮ್ಗೆ. ಅಲ್ಲೇ ಅದಾರಂದ್ರು ಕೇಳಿರು ಹೇಳಿರು ಅದು ಹೊಳಿಬಲ್ಲ. ಪುಣ್ಯ ಪಾಪ, ಅದಕ್ಕೆ ಪುಣ್ಯವಿಲ್ಲದವರಿಗೆ ಅಂತೂ ದೊರಕುವುದು ಬಹಳಷ್ಟು ಪುಣ್ಯ ಬೇಕು. ಏನು ಅದಕ್ಕೆ ಉಪಕಾರ ಮಾಡಕ್ಕೆ, ಪುಣ್ಯ ಸಂಗ್ರಹ ಮಾಡಕ್ಕೆ ಕಲೀರಂತ. ನಿನಗೆ ಪೂರ್ಣ ಸ್ಥಿತಿಯನ್ನು ಹೊಂದಬೇಕಾದ್ರೆ ಅದಕ್ಕೆ ಸಾಧನೆಭೂತವಾದಂಥ ಕ್ರಮ ಅಂದ್ರೆ ಪುಣ್ಯಕರ್ಮ, ಇನ್ನೊಬ್ಬರಿಗೆ ಹಿತ ಮಾಡೋದು. ಇದು ಮೊದಲಿಗೆ ಬರಬೇಕು ನಮಗೆ. ಎಲ್ಲಿ ತನಕ ಇನ್ನೊಬ್ಬರಿಗೆ ಹಿತ ಮಾಡೋ ಬುದ್ಧಿ ಬರೋದಿಲ್ಲ
ಇನ್ನೊಬ್ಬರಿಗೆ ಕೇಳಿ ಬಯಸೋದು, ಇನ್ನೊಬ್ಬರನ್ನ ಹೀಯಾಳಿಸೋದು, ಇನ್ನೊಬ್ಬರ ಬಗ್ಗೆ ಯಾಕ್ರಿ ಕುಹಕ ಮಾತುಗಳನ್ನು ಮಾತಾಡೋದು, ಅದನ್ನ ಬಿಡೋದು. ಯಾರ ಬಗ್ಗೆನೂ ನಿಂದ ಮಾಡಕ್ ಪಾಪ ಅದ ನಿನಗ ಹಾನಿ ಅದು. ದುರಿತದಳು ಅಧಿಕವಾಗುವುದು ಪರ ನಿಂದೆ ಅಂತ. ನಿಜವಾಗಿ ಅಭ್ಯಾಸದಾಗ ತೊಡಗಿದವ ಯಾರ ಬಗ್ಗೆ ಗುಣದೋಷವನ್ನು ನೋಡಕ್ ಹೋಗುದಿಲ್ಲ. ಅವನ್ನ ನಂದ ನನಗೆ ರಗ ಇನ್ನೊಬ್ರದ್ದು ಎಲ್ಲಿ ನೋಡಕ್ ಹೋಗ್ಲಿ ಮರ ಅಂತ ಹೌದಿಲ್ಲ. ಅವ ಈ ಬರೇ ಇನ್ನೊಬ್ಬರು ಗುಣದೋಷ ನೋಡವಾಗ ತಂದ ಏನೈತೆ ಅನ್ನೋದು ಗೊತ್ತಾಗೋದು. ಬರೇ ಇದರ ಮಂದಿ ಗುಣದೋಷ ನೋಡಿ ಅದ್ರಾಗ ತಾನ ಕೆಟ್ಟ ಹೋಗ್ಬಿಡ್ತೈತಿ. ಎಂದೂ ಉದ್ಧಾರ ಆಗುದು. ನಾವು ಪರರ ಗುಣದೋಷ ನೋಡೋದು, ಅವ್ರ ನಿಂದ ಮಾಡೋದು ಎಂದೂ ಉದ್ಧಾರ ಆಗುದಿಲ್ಲ. ಪರನಿಂದೆ ಗ್ರಹಕ್ಷಯ ಅಂದ. ಇನ್ನೊಬ್ಬರು ಗುಣದೋಷಗಳನ್ನು ನೋಡ ಎಂದೂ ಉದ್ಧಾರ ಆಗುದಿಲ್ಲ. ಅವ್ರು ಹಂಗದಾರ, ಇವ್ರು ಹಿಂಗದಾರ, ನಿನಗೆ ಅದಕ್ಕೆ ಬೇಕಾಗೈತೆ. ಅವ್ರು ಹೆಂಗದಾರ, ಅವ್ರ ಫಲ ಅವರು ಅಂತಾರ, ನೀ ಹೆಂಗದಿ ನೋಡ್ಕೊ. ಅವ್ರ ಗೊಡವಿ ನಿನಗೆ ಅದಕ್ಕೆ ಬೇಕಾಗೈತೆ. ಅವ್ರ ಬಗ್ಗೆ ಒಂದ್ ಬಿಟ್ಟು 2 ಸಲ ನೀನಾಕ ಆ ದೋಷ ನಿನಗೆ ಬರ್ತೈತಿ. ಅದೇನಾರು ಗೊತ್ತೈತಿ ನಿನಗೆ? ನಿಜವಾಗಿ ಇದರ ಅಭ್ಯಾಸದಾಗ ಯಾವತ್ತಾನ ಯಾರ ಬಗ್ಗೆ ಗುಣದೋಷ ನೋಡಕ್ ಹೋಗೋದು. ಚಕಾರ ಶಬ್ದ ಎತ್ತದಲ್ಲ ಅವ ಇನ್ನೊಬ್ಬರು ಹಂಗದಾರ ಹಿಂಗದಾರ, ಅವ ನಿಜವಾದ ಸಾಧಕ. ಇನ್ನೊಬ್ಬರ ಗುಣದೋಷ ಹೇಳಕತ್ತಂದ್ರೆ ಬಾಯಿಲಿ ಅವ ಹೆಂಗದಾನ ಹೇಳ್ತಾನೆ ನಿನಗೆ. ಹೌದಿಲ್ಲ? ನೀವು ಚಾಲು ಮಾಡಿದಂದ್ರೆ ಇದ್ರ ಅಡ್ಯಾಗ ಬಿತ್ತಪ್ಪ, ಇದು ಮತ್ತೆ ರೋಜನ್ಯಾಗ ಬಿತ್ತ, ಕಡೆಕಾಗು ಜಡ ಐತಿ ಏನ್. ಅದಕ್ಕೆ ಯಾರ ಬಗ್ಗೆ ಗೊತ್ತಿದ್ರು ಅವರು ಉದಾಸೀನ ಆಗಿಬಿಡ್ತಾರೆ. ಎಲ್ಲ ಪಾಪಿಗಳಲ್ಲಿ ಉದಾಸೀನ. ನೋಡ್ರಿ ನೀವು ಯಾರ ಗುಣದೋಷವನ್ನು ನೋಡಕ್ ಹೋಗುದಿಲ್ಲ ಮಹಾತ್ಮರು. ಯಾಕೆ ಅವ್ರಿಗೆ ಒಳ್ಳೇದ ನಾವು ನೋಡಕ್ ಒಂದು ವಾರ ಸನಿಯಕ್ಕೆ ಬರುದಿಲ್ಲ. ಅವರು ತಿದ್ಕೋತಾವ. ಹೌದಿಲ್ಲ? ಎತ್ತಿ ಆಡಕ್ ಹೋಗುದಿಲ್ಲ. ಅವ್ರು ನೀ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಕ್ ಹೋಗುದಿಲ್ಲ. ಹೌದಿಲ್ಲ? ಎಲ್ಲರೂ ತಿದ್ಕೊಳ್ಳಿ ಅಂತೇಳಿ ಅವ್ರಿಗೆ ಅವಕಾಶ ಐತಿ. ಬೇಕಾದಂತ ಪಾಪಿ ಅದನ್ನು ತಿಳ್ಕೊಳಿಕ್ ಬರ್ತೈತಿ. ಯಾರು ದೋಷ ಇಲ್ದವ್ರು ಯಾರು? ಎಲ್ಲರೂ ದೋಷ ಇದಾರ. ಅದಕ್ಕೆ ಯಾರ ಬಗ್ಗೆ ಏನು ಮಾತಾಡಕ್ ಹೋಗ್ಬಾರ್ದಂತ ರಾಮತೀರ್ಥರು ಕೂಡ ಸ್ಪಷ್ಟ ಹೇಳ್ಯಾರ. ಅವ್ರು ಹೊಸದಾಗಿ ಬಂದವ್ರು ಅದಾರ ಮನುಷ್ಯನ ಜನ್ಮಕ್ಕೆ, ಅವ್ರ ಪಶುವೃತ್ತಿ ಹಂಗ ಇರ್ತೈತಿ. ಏನ್ ಭಿನ್ನ ಭಿನ್ನ ನಮೂನಿ ಇರ್ತಾರ. ಒಂದ ನಮೂನಿ ಇರಕ್ ಆಗುದಿಲ್ಲ. ನಾವು ತಿಳ್ಕೊಂಡಂಗ ಅವ್ರು ಇರುದಿಲ್ಲ. ಒಬ್ರಂಗ ಒಬ್ರಿಲ್ಲ. ಒಂದ ಹೊಟ್ಟೆ ಹುಟ್ಟಿದವ್ರೆ ಇಲ್ಲ. ಹೌದಿಲ್ಲ? ಯಾವ ಬೇರೆ ಇವ ಬೇರೆ, ಅದನ್ನ ತಗೊಂಡು ನಿನಗೇನು? ಎಲ್ಲರ ಇರ್ತಕ್ಕಂಥ ಚೈತನ್ಯ ಸ್ವರೂಪ ಅದು ಒಂದೈತಿ. ಅದ್ರ ಕಡೆಯಲ್ಲಿ ಹಾಕ್ಬೇಕು. ವಾಸನೆಗೆ ಅನುಗುಣವಾಗಿ ಭಿನ್ನ ಭಿನ್ನ ನಮೂನಿ ವರ್ತನ ಇರ್ತಾವ ಅವ್ರಿಗೆಲ್ಲ. ಎಂದಾದ್ರೂ ಒಂದಿನ ಅವ್ರಿಗೆ ಅದು ಹೊಳಿತೈತಿ. ಹೊಳೆದ ಎಲ್ಲ ಬಿಟ್ಟು ಆ ಸ್ಥಿತಿಯನ್ನು ಹೊಂದುತ್ತಾರ. ನೀ ಮೊದಲು ಅದನ್ನ ಹೊಂದ್ಕೊ. ನೀ ಸುಧಾರಣೆ ಆಗ ಮೊದಲು. ಇನ್ನೊಬ್ಬರು ಸುಧಾರಿಸೋ ಹುಚ್ಚು ಬಿಡೋದು. ಯಾಕೆ ಅವ್ರನ್ನ ತಿದ್ದುದು ಇವ್ರನ್ನ ತಿದ್ದುದು ಮಾಡಕ್ ಹೋಗಬೇಡ. ಯಾರನ್ನು ತಿದ್ದಕ್ ಹೋಗಬೇಡ. ನಿನ್ನ ನೀ ತಿದ್ದುಕೋ. ಲೋಕದ ಡೊಂಕವ ನೀವೇಕೆ ತಿದ್ದುವಿರಯ್ಯ, ನಿಮ್ಮ ತನುವ ಸಂತೈಸಿಕೊಳ್ಳಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿರಿ ಹೇಳ್ಯಾರಲ್ಲ. ಅದನ್ನು ನಾವು ಕೆಲಸ ಮಾಡ್ಬೇಕಾಗಿದೆ. ಜಗತ್ತಿನ ಒಡವಿ ನಮಗೆ ಬೇಡ ಅಂತ. ಭೂಮಿ ತುಂಬ ಚರ್ಮ ಕೆಲಸ ಇಲ್ಲ. ನಮ್ಮ ಕಾಲಾಗ ಹಾಕೊಂಡು ಭೂಮಿ ತುಂಬ ನೀ ಅಡ್ಡಾಡ್ಬೋದಲ್ಲ. ನೀ ಒಳ್ಳೆಯವಾದ್ರೆ ನಾಡೆಲ್ಲ ಒಳ್ಳೆಯದು ಅಂತ. ತಾನು ಒಳ್ಳೆಯವಾದ್ರೆ ನಾಡೆಲ್ಲ ಒಳ್ಳೆಯದು. ನಿನ್ನ ದೃಷ್ಟಿ ಒಳಗೆ ಹಂಗೆ ಕಾಣೋದಾಗತೈತಿ. ನಿನ್ನ ದೃಷ್ಟಿ ದೋಷ ಆಗೈತಿ. ನಿನಗೆ ಒಳ್ಳೆಯ ಭಾವನೆ ಒಳ್ಳೆಯ ಇರುತ್ತಂದ್ರೆ ಎಲ್ಲವೂ ನಿನಗೆ ಒಳ್ಳೆಯದನ್ನ ಕಾಣಿಸ್ತೈತಿ. ಅದ್ರಲ್ಲಿ ನನಗೆಲ್ಲ ಬ್ರಹ್ಮ ಸ್ವರೂಪನ ಕಾಣಿಸ್ತೈತಿ. ಬೇರೆ ಕಾಣೋದೇ ಇಲ್ಲ ಅವ್ರಿಗೆ. ಅಂತಃಕರಣ ಪರಿಶುದ್ಧಿ ಮಾಡ್ಕೊಂಡು ನಾವು ಎಲ್ಲವೂ ಅವಾಗ ದೋಷ ಕಾಣೋದಿಲ್ಲ. ಅವಾಗ ಎಲ್ಲರಲ್ಲಿ ತನ್ನನ್ನು ನೋಡ್ತಿರ್ತಾವ. ತನ್ನಲ್ಲಿ ಎಲ್ಲರನ್ನ ನೋಡುವಂಥ ಮನೋಭಾವನಲ್ಲಿ ಅಂತಃಕರಣ ಸ್ವಚ್ಛ ಇದ್ದವರು ಬರ್ತೈತಿ. ಅದಕ್ಕೆ ಅಂತಃಕರಣ ಮಲಿನ ಇತ್ತಂದ್ರೆ ನಿನಗೆ ದೋಷ ಕಾಣಿಸ್ತದೆ. ಇನ್ನೊಬ್ಬರ ಗುಣದೋಷ ನೋಡಾಕತೈತಿ ಅಂದ್ರೆ ಇದು ದೋಷ ಐತಿ ಅಂತ. ನನ್ನಲ್ಲಿ ದೋಷ ಇದ್ದಾಗ ಅದನ್ನ ನೋಡಕ್ ಹೋಗುದು. ನಿನ್ನಲ್ಲಿ ಯಾವ ದೋಷನೂ ಇರಲಿಲ್ಲ ಅಂದ್ರೆ ಯಾರಲ್ಲಿ ಅವ ದೋಷ ಕಾಣೋದಿಲ್ಲ. ಎಲ್ಲರಲ್ಲಿ ತನ್ನನ್ನು ನೋಡ್ತಿರ್ತಾನ. ಯಾರನ್ನ ಕಂಡ್ರು ತನ್ನನ್ನ ಕಂಡು ಪ್ರೀತಿ ಮಾಡ್ತಾನ. ಅವಾಗ ಅವ ಮುಕ್ತ. ಏನ್ ಅಂತ ಪರಿಶುದ್ಧವಾದಂಥ ಮನಸ್ಸು ಅವನಲ್ಲಿ ಇರ್ತದೆ. ಯಾರ ಬಗ್ಗೆ ದ್ವೇಷ ರಾಗ ಇಲ್ಲ, ದ್ವೇಷ ಇಲ್ಲ ಅವಾಗ. ಏನ್ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಿರ್ತಾನೆ. ಒಂದು ಕಲ್ಲು ಬೊಂಬೆಯನ್ನು ದೇವರಂತ ತಿಳಿದು ಇದು ಒಂದು ಭ್ರಾಂತಿನ ಅಲ್ಲ.
ದೇವರು ಅದು ಕಲ್ಲಲ್ಲ, ಜಡವಸ್ತು ಅಲ್ಲ. ಕಲ್ಲು ಕಟ್ಟಿಗೆ ಅದು ಎಲ್ಲವನ್ನು ಅರಿತಕ್ಕಂಥದ್ದು. ಇವು ಜಡವಸ್ತುಗಳು ಅರಿವಿಸ್ಕೊಳ್ತಾವೆ. ಅವ್ಯಾಕೆ ದೇವ್ರಕ್ಕವು? ದೇವ್ರಂತ ಇಟ್ಟದ ಕಲ್ಲು ನಿನ್ ತೀತೈತಿವ, ನೀ ಅದನ್ನ ತೀತೀವ? ನಾ ಅದನ್ನ ನೀ ತೀತಿ ನಿನ್ನಿಂದ ತಿಳಿಸ್ಕೊತೈತೆ ಅಂದ್ರೆ ಅದೇ ಹಂಗೆ ದೇವ್ರಕ್ಕತಿ? ಅದರಿಂದ ನಿನಗೆ ಏನು ಲಾಭ ಐತಿ ಹೇಳಿ? ನಿನ್ನಿಂದ ತಿಳಿಸ್ಕೊಳ್ಳೋ ವಸ್ತು ನಿನಗೇನು ಕೊಡ್ತೈತೆ ಹೇಳ? ಹಾ, ನಿನ್ನಿಂದ ಅರಿಸ್ಕೊಳ್ಳುವಂಥ ವಸ್ತು ನಿನಗೇನು ಕೊಡ್ತೈತೆ? ಅದು ಯಾರಿಗೆ ಕೊಡ್ತೈತೆ ಹೇಳೋದು? ಅರಿವಿಸಿಕೊಳ್ಳಲಾರದ್ದು. ಅದು ಜಡ ಐತಿ, ಅದಿಲ್ಲ. ಜಡಭಾವನೆಯನ್ನು ಬಿಡೋದನ್ನ. ಅದನ್ನ ನೀನು ತೀತೈತೆ, ನೀ ಅದನ್ನು ತೀತೀವ. ನಿನ್ನೆದ ತಿಳಿಸ್ಕೊಳ್ಳೋದು ಭೇಟಿಯಾಗಕ್ಕೆ ಹೊಂಟಿಯಲ್ಲೋ ಅದನ್ನ. ನೀ ಎಷ್ಟು ಜನ್ಮ ಆದಾಗ ಅದನ್ನ ಬೇಡ್ಕೊಂಡ್ರ ದೇವ್ರ ಅಂತ ಹೇಳಿ ಬೇಡ್ಕೊಂಡು ದೇವ್ರಾಕತ್ತೇನ? ಅದು ತಿಳಿಯ ನೀ ದೇವ್ರು ಹೌದಿಲ್ಲ. ನಿನ್ನಿಂದ ಹಿಡಿಸ್ಕೊಂಡದ್ದು ಅದು ದೇವ್ರ ಆದ್ರೆ ನೀ ಇಟ್ಟಾವ ನೀ ಯಾರ? ನಿನ್ನನ್ನು ಮರ್ತು ಬಿಟ್ಟಿಯಲ್ಲ ನೀನು. ಅದೇ ಒಂದು ದೊಡ್ಡ ಪಾಪ, ಹೌದಿಲ್ಲ? ಕಲ್ಲು ಕಟ್ಟಿಗೆ ದೇವ್ರ ಅಂತ ತಿಳ್ಕೊಂಡು ಅದಕ್ಕೆ ಬೆಂಡ್ ಹಾಕ್ತೀನಿ, ಸುಳ್ಳ ಜನ್ಮ ಹಾಳು ಮಾಡ್ಕೊಂಡಲ್ಲ. ಬೇಳೆ ಎಲ್ಲ ಅದ್ರಾಗ ಕೇಳೋದಿಲ್ಲ. ನೀನು ವಿಚಾರ ಮಾಡೋದಿಲ್ಲ, ಹೇಳಿದವ್ರು ಮಾತ್ರ ಕೇಳೋದಿಲ್ಲ, ನೀವು ಹೋಗ್ಕೊಂತ. ಅದಕ್ಕೆ ಅವ್ರು ದೇವ್ರ ಅಂತ ತಿಳ್ಕೊಂಡು ಅದ ಕೈ ಮುಗಿದು ಮಾಡಕ್ ಹೋಗ್ಬಾರ್ದು. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು. ಅವಾಗ ಹೇಳ್ಯಾರ ಅವ್ರು ಮಹಾತ್ಮರೆಲ್ಲ, ಮಾಡಬಾರ್ದು ಅದನ್ನ, ಹುಚ್ಚತನ ಅಂತ. ಮತ್ತೆ ಯಾಕೆ ಮಾಡ್ಯಾರ? ಬೆರ್ಕಿ ಬುದ್ಧಿ ಅವರು ಜನರಿಗೆ ಗೊತ್ತು, ವಿಚಾರ ಇಲ್ಲದ ಜನರಿಗೆಲ್ಲ ಇವನ್ನೆಲ್ಲ ತಲೆ ತುಂಬಿಕಾರ ದಾರಿ ತಪ್ಪಿಸೋದು ಮಾಡಿರ್ಬಿಟ್ರು. ಹೌದಿಲ್ಲ? ಅವನ್ನೆಲ್ಲ ಕಿತ್ತೊಗಿಯವ್ ನಾನು. ಅವೇನು ಮಾಡೋರಿ ಅವು? ನೀ ಜಗಲಿ ಮ್ಯಾಗಿಟ್ಟು ದಿನ ಪೂಜೆ ಮಾಡ್ತೀಯಲ್ಲ, ಕಿತ್ತು ಹೋಗೋದು. ನೀ ಅಲ್ಲಿ ಧ್ಯಾನ ಕುಂಡ್ರಿ, ಈ ವಿಚಾರ ನೆನಪು ಮಾಡ್ಕೊತ ಕುಂಡ್ರು. ಅಲ್ಲಿ ಆತ್ಮ ಹೇಳಿದಂಥ ವಿಚಾರಗಳನ್ನು ನೆನಪು ಮಾಡ್ಕೊಂತ ಕುಂದ್ರು ಅಂದ್ರೆ ನೀ ಯಾರದೇನು ಗೊತ್ತಾಕೈತಿ. ದೇವ್ರು ಯಾರು, ನೀ ಯಾರು ಅನ್ನೋದು ಸ್ಪಷ್ಟವಾದಂಥ ಅನುಭವ ನಿನಗಾಕೈತಿ. ಅದನ್ನು ಮಾಡಕ್ಕೆ ತಯಾರಿಲ್ಲ ನಾವು. ಹೌದಿಲ್ಲ? ಈಗ ಹೋಗೋದನ್ನ ಒಂದನ್ನು ನೋಡಿ ಒಂದನ್ನು. ಅಂತ ಜಡಬುದ್ಧಿ ಜಡಸಂಘಕ್ಕೆ ಒಡವಿಗೆರೆ ಯಾಕೆ ಹೋಗ್ಬೇಕು? ಏನಾರು ಹಾರಿಗಿಡ್ಕೊತ ಹೋಗ್ಬೇಕು. ನಮಗೆ ಅದಕ್ಕೆ ತಿಳ್ಕೋಬೇಕು, ಸುಖ ಹೊಂದ್ಬೇಕು ಅನ್ನೋರ್ಗೆ ಹೇಳ್ಬೇಕು. ಬಾಕಿದವ್ರು ಕೂಡ ವಾದ ಮಾಡೋರ್ಗೆ ಹೇಳಕ್ಕೆ ಹೋಗ್ಬಾರ್ದು. ಏನು ಈ ಮನುಷ್ಯನ ಶರೀರ ಇದ್ದಾಗನ ನಮ್ಮ ಕೆಲಸ ಮಾಡ್ಕೊಬೇಕು. ಇದು ಕರ್ಮ ಭೂಮಿನ ಹೌದು, ಭೋಗ ಭೂಮಿನ ಹೌದು. ಇದೇ ಶರೀರದಲ್ಲಿ ಮಾಡಿದ ಕರ್ಮಕ್ಕೆ ತಕ್ಕಂಗೆ ಆಯಾ ಜನ್ಮಗಳನ್ನು ನಾವು ಹೊಂದ್ಬೇಕಾಗ್ತದೆ. ದಾಖಲಾತಿ ಇರ್ತೈತಿ. ಏನೇ ಮಾಡಿರ್ತಿ ಎಲ್ಲ ಮನುಷ್ಯನ ಜನ್ಮದಾಗ ದಾಖಲಾತಿ. ಬರೀ ಅದು ಊಟ ಮಾಡುವಷ್ಟ ಉಳ್ಕಿದ ಇತರೆ ಜನ್ಮಗಳೆಲ್ಲ ಭೋಗ ಭೂಮಿ, ಅದು ಕರ್ಮ ಭೂಮಿ ಅಲ್ಲ. ಈಗ ಮನುಷ್ಯನ ಜನ್ಮನ ಕರ್ಮ ಭೂಮಿ. ಅದು ನೀ ಏನು ಮಾಡ್ತಿ ಎಲ್ಲ ನಿನಗೆ ಅದು ಡಿಪಾಸಿಟ್ ಆಕೈತಿ. ಪುಣ್ಯ ಮಾಡಿದ್ರೆ ಪುಣ್ಯದ ಡಿಪಾಸಿಟ್, ಪಾಪ ಮಾಡಿದ್ರೆ ಪಾಪದ ಡಿಪಾಸಿಟ್. ಎರಡನ್ನೂ ಮೀರಿ ತನ್ನ ಜ್ಞಾನ ಮಾಡಿಕೊಂಡಾಗ ಇದರಿಂದ ನಮಗೆ ಬಿಡುಗಡೆ. ಪುನಃ ಬರದಂಗೆ ಮಾಡ್ಕೋಬೇಕು ಅನ್ನೋಂಗಿದ್ರೆ ಕರ್ಮ ಸಂಚಯವನ್ನು ಮಾಡಕ್ಕೆ ಹೋಗ್ಬೇಡ. ಪಾಪ ಪುಣ್ಯ ಎರಡೂ ನಮ್ಮನ್ನು ಹುಟ್ಲಿಕ್ಕೆ ಹಚ್ತಾವ. ಅದಕ್ಕೆ ಜ್ಞಾನ ಮಾಡ್ಕೊಂಡೆ ಅಂದ್ರೆ ನೀ ಕರ್ಮನೂ ನಿನಗಂಟೋದು. ಎಲ್ಲ ಕರ್ಮಗಳ ನಾಶಗಳು. ತಪ್ಪು ತಿಳುವಳಿಕೆ ಒಳಗಿನ ಕರ್ಮ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡಾಗ ಎಲ್ಲಿ ಉಳಿತೈತೆ? ಅಜ್ಞಾನ ಒಳಗಿನ ಕರ್ಮ, ಅಜ್ಞಾನ ಹೋತಂದ್ರೆ ಅದು ಹೋಗ್ಬಿಡ್ತಾವೆ. ಅಜ್ಞಾನ ಹೋತಂದ್ರೆ ಅಜ್ಞಾನದೊಳಗಿನ ಕರ್ಮನೂ ನಾಶ ಆಗಿ ಹೋಗ್ಬಿಡ್ತಾವೆ. ಜ್ಞಾನಾಗ್ನಿ ಸರ್ವಕರ್ಮಾನಿ ಭಸ್ಮಸಾತ್ ಕುರುತೆ ಅರ್ಜುನ ಅಂದ್ರೆ. ಯಾವಾಗ ನಿನ್ನ ಆತ್ಮಜ್ಞಾನಕತಿ, ನೀ ಯಾರ ಜ್ಞಾನಕತಿ, ಅವಾಗೆಲ್ಲ ಕರ್ಮಗಳು ಸಂಬಂಧ ತಪ್ಪಿಬಿಡ್ತು. ತಪ್ಪು ತಿಳುವಳಿಕೆ ಒಳಗಿದ್ದಂಥ ಕರ್ಮಗಳೆಲ್ಲ ಜೀವಭಾವದಾಗ ಕರ್ಮಗಳು. ಹೌದಲ್ಲ? ಮೂರು ಕರ್ಮಗಳು ಯಾರಿಗಂದ್ರೆ ಸಂಚಿತ, ಆಗಾಮಿ, ಪ್ರಾರಬ್ಧ ಕರ್ಮಗಳು ತಪ್ಪು ತಿಳುವಳಿಕೆ ಒಳಗೆ ಜೀವಭಾವ ಇದ್ದಾವೆ. ಜೀವಭಾವ ನಾಶ ಆದ್ಮ್ಯಾಗ ಕರ್ಮಗಳ ಸಂಬಂಧ ಯಾರಿಗಿರ್ತಾವ? ಮೂರು ಹೆಂಡತಿ ಮಾಡ್ಕೊಂಡು ಗಂಡ ಸತ್ತ ಮ್ಯಾಗ ಕರ್ಮಗಳ ಹಂಗ ಇರ್ತಾವ. ಅವ್ರು ರಂಡಿ ಹಾಕಾವಿಲ್ಲ. ಮೂರು ಮಂದಿ ಏನು ಒಬ್ಬಾಕಿ ಮುತ್ತೈದಾಗಿ ಇಬ್ಬರ ರಂಡಿ ಹಾಕಾರ? ಯಾಕ್ರಿ? ಒಬ್ಬಾಕಿ ಮುತ್ತೈದಾಗಿ ಇಬ್ಬರ ರಂಡಿ, ಮೂರು ಮಂದಿ ರಂಡಿ ಹಾಕಾರಿಲ್ಲ. ಗಂಡ ಸತ್ತ ಮ್ಯಾಗ ಮೂರು ಹೆಂಡತಿ ಗಂಡ ಸತ್ತ ಮ್ಯಾಗ ಮೂರು ಮಂದಿ ರಂಡಿ ಹಾಕಾರ. ಹಂಗೆ ಜೀವಭಾವ ಅನ್ನುವಂಥದ್ದು ನಾಶ ಆದ್ಮ್ಯಾಗ ಅವಕ್ಕೆ ಸಂಬಂಧಿಸಿದಂಥ ಮೂರು ಕರ್ಮಗಳು ನಾಶ ಆಗವು. ಸರ್ವಕರ್ಮಾನಿ ಅಂತ ಹೇಳ್ಯಾರ. ಜ್ಞಾನಾಗ್ನಿ ಸರ್ವಕರ್ಮಾನಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ. ಯಾವಾಗ ನಿನಗೆ ಯಥಾರ್ಥ ಜ್ಞಾನಕತಿ, ಜೀವಭಾವ ಅಜ್ಞಾನ ನಾಶಕತಿ, ಯಾವಾಗ ಕರ್ಮಗಳೆಲ್ಲ ಸಂಬಂಧ ತಪ್ಪಿ ಹೋಗ್ಬಿಡ್ತು. ಅದಕ್ಕೆ ಜ್ಞಾನವನ್ನು ಮಾಡ್ಕೊ. ಅದಕ್ಕೆ ಶ್ರೇಷ್ಠತ್ವ. ಮನುಷ್ಯನ ಜನ್ಮದ ಜ್ಞಾನ ಮಾಡಿಕೊಂಡು ಎಲ್ಲ ಕರ್ಮ ಸಂಚಯವನ್ನು
ಕಳ್ಕೊಂಡೆ ಅಂದ್ರೆ ನೀನು ಮುಕ್ತ ಆಗ್ತಿ. ಇಲ್ಲ ಅಂದ್ರೆ ಮತ್ತು ಕರ್ಮ ಏನ್ ಮಾಡ್ತೈತಿ, ನೀನು ಹುಟ್ಟಾಕ ಹಚ್ಚೇ ಬಿಡ್ತೈತಿ. ಕರ್ಮ ಜಾಲದೊಳಗೆ ಸಿಕ್ಕಿ ಅಂದ್ರೆ ಸಿಗದಂಗೆ ಪಾರ ಆಗ್ಬೇಕಂದ್ರೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡಿ. ಏನ್ ಸುಖಿಗಳಾದವರೆಲ್ಲ ತನ್ನ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊಂಡ ಸುಖಿ ಆದರು. ಕರ್ಮ ಮಾಡಕ್ಕೆ ಹೋಗ್ಲಿಲ್ಲ ಅವ್ರು. ಯಾವ ಕರ್ಮವನ್ನು ಇನ್ನೊಬ್ಬರಿಗೆ ಮಾಡಂತ ಹೇಳಿಲ್ಲ, ತಾವು ಮಾಡಲಿಲ್ಲ. ಕರ್ಮ ಜಾಲದಾಗಿಂದ ಬಿಡುಗಡೆ ಹೊಂದಿದ್ರಿಲ್ಲ ಅವರು. ಅದಕ್ಕೆ ನಮ್ಮ ಜ್ಞಾನವನ್ನು ಹಂಬಲಿಸದಿರು ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲಗಳು ಸಿಲುಕಿ ನೀನು ಅಂತ ಹೇಳ. ಎಷ್ಟು ಹೇಳಿರು ಮತ್ತು ಅದರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಮತ್ತು ಕರ್ಮಗಳನ್ನು ಮಾಡಿನ ಕರ್ಮಗಳನ್ನು ಮಾಡು ಭವದಲ್ಲಿ ತೊಳಲು ಅಂತ ಯಾವ ಮಹಾತ್ಮರು ಹೇಳಿಲ್ಲ. ಹಂಗೆ ಹೇಳೋ ಮಹಾತ್ಮನ ಅಲ್ಲ ನಾವು. ವಿಷಯ ಭೋಗದಿಂದ ಸುಖ ಸಿಗ್ತೈತೆ ಅನ್ನೋ ಭ್ರಾಂತಿ ಏನೈತೆ ಅದನ್ನು ಸುಟ್ಟ. ಈ ಅಜ್ಞಾನಾವರದ ಸಮೂಹವನ್ನು ನಾಶ ಮಾಡಿ ಸ್ವರೂಪೀಭೂತನಾಗಿ ಉಳ್ಕೋಬೇಕಾಗಿತ್ತು. ನಿರಂತರ ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ಈ ಅಭ್ಯಾಸದೊಳಗೆ ತೊಡಗಬೇಕು. ಈ ಸಾಧನೆ ಮಾಡದೆ ಅನುಭವ ಪಡೆಯದೆ ಬರೀ ಅವ್ರು ಹೆಂಗೆ ಹೇಳಿದ್ರು ಇವ್ರು ಹೆಂಗೆ ಹೇಳಿದ್ರು ಅಂತ ಹೇಳ್ಕೊಂತವಾದ್ರೆ ಏನು ನಿನಗೇನು ಲಾಭ ಐತೆ? ಮಂದಿ ಸುದ್ದಿ ಮಂದಿಗೆ ಹೇಳ್ಕೊಂತವ ನಿನಗೇನು ಲಾಭ ಐತೆ? ಅದನ್ನು ನೀ ಲಾಭ ಮಾಡ್ಕೋ. ಅದ್ರ ಲಾಭ ಮಾಡ್ಕೊನಿ. ನೀ ಲಾಭ ಮಾಡ್ಕೊಂಡ್ರೆ ನಿನಗೆ ಲಾಭ. ಮಂದಿಗೆ ಹೇಳೋ ಬದ್ಲಿ ನಿನಗೆ ಅದನ್ನು ಮಾಡ್ಕೊಂಡಿದ್ರೆ ಹೆಂಗಾಕಿತ್ತು? ಸಾಧನೆ ಮಾಡಿ ಅದನ್ನು ಅನುಭವ ತಗೊಂಡ ಅವಾಗ ನಿನಗೆ ಖಾತ್ರಿ ಆಕೈತಿ. ನಿನಗೆ ಅದಕ್ಕೆ ಬರೀ ನಾ ಹೇಳಲ್ಲ ಇನ್ನೊಬ್ರು ಹೇಳಿದ್ದೇನೆ ಹೇಳಕ್ಕೆ ಹೋಗ್ಬಾರ್ದು. ಹೊರಗಿನ ಯಾವ ಸಾಧನೆಯಿಂದಲೂ ಅಂತಃಕರಣ ಸ್ವಚ್ಛ ಆಗುವುದು. ನೀವು ಬೆರಳುಗಳಿಂದ ಜಪಮಾಲೆಯನ್ನು ತಿರುಗಿಸುವುದರಿಂದಾಗಲಿ ನಾಲಿಗೆಯಿಂದ ನಾಮ ಮಂತ್ರವನ್ನು ಉಚ್ಚರಿಸುವುದರಿಂದಾಗಲಿ ಅದು ಜಪವೆನಿಸುವುದಿಲ್ಲ. ಇವಾಗ ಬಡಬಡ್ತಿರ್ತಾರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ. ಅರ್ಥದ ಮರ್ಮ ಗೊತ್ತಿರಲಿ ಏನಾಗೈತಿ. ಕೈಯಾಗ ಹಿಂಗೆ ತಿರುಗಿಸ್ತಿರ್ತಾರೆ. ಹಿಂಗೆ ಪಾಪ ಹೋಗತ್ತೆ ನಿನಗೆ ಮಾಡೋದ್ರಿಂದ. ಯಾರೋ ಮಾಡಿ ನೀನು ದೋಷ ಹೋಗ್ತಾವು ಮಾಡಂತ ಹೇಳಿದಂತ ಮಾಡಾಕತ್ತಿದ್ರು. ಮರಡಿಗೆ ಹುಚ್ಚಪ್ಪನವರು ಶಾಸ್ತ್ರ ಕುಂತಾಗ ದೋತ್ರ ಮ್ಯಾಗ ಹಾಕೊಂಡು ಹಿಂಗೆ ಮಾಡಿದ್ರು. ಜಪ ತಿರುಗಿಸೋದು 1000 ಲಕ್ಷ ಹೋತೊಮ್ಮೆ 400 ಬಂದಿದ್ದವ. ಏನ್ರಿ ಸೌಕರ್ಯ ಇದು? ಯಪ್ಪ ಇದು ಜಪ ಮಾಡಾಕತ್ತೇನ್ರಿ ಅಂತ ಹೆಸರಿಗೆ ತಕ್ಕಂಗಿದೀನಿ ನೋಡ್ಪ ನೀವು. ಚಪ್ ಅಂತ ಹೆಸರಿಟ್ಟಾರ. ದೋಷಕ್ಕೆ ಅವನಂಗೆ ಮಾಡೋದ್ರಿಂದ ಎದರಿಂದ ದೋಷ ಆಗೈತೆ ಕಾರಣ ಹುಡುಕದ. ಅದು ದೋಷ ಎಲ್ಲ ಎದರ ಸಂಬಂಧ? ಅಜ್ಞಾನದಿಂದ ನಮಗುಂಟಾಗಿದೆ. ಯಾವ್ದಾರ ಅಜ್ಞಾನ, ನಮ್ಮ ಬಗ್ಗೆ ಇದ್ದ ಅಜ್ಞಾನ. ಅದನ್ನು ಅಜ್ಞಾನವನ್ನು ಅದನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಬರೀ ಹಂಗ ಜಪ ಮಾಡಿರೋದು ಹೋಗ್ಯವನು ಹಂಗ ಗುಳುಗುಳಿ ಆಟ ಮಾಡ್ಯಾನ. ಜಪ ಮಾಡಿ ಹೋಗಕ್ಕ ಕೈಲೇ ಜಪ ತಿರುಗಿಸೋದು ಇದನ್ನು ಮಾಡೋದ್ರಿಂದ 2 ಜನ್ಮ ಆದರೂ ಹೋಗೋದು. ಯಾಂತ್ರಿಕ ಜಪ ಬಾಯಿಲೆ ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ